2026ರಿಂದ 27ನೇ ಸಾಲಿನ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಫಲಾನುಭವಿಗಳನ್ನು ಲಾಟರಿ ಮುಖಾಂತರ ಆಯ್ಕೆ. ಚಿಂತಾಮಣಿ ತೋಟಗಾರಿಕೆ ಇಲಾಖೆ ಚಿಂತಾಮಣಿ ವತಿಯಿಂದ 2026ರಿಂದ 27ನೇ ಸಾಲಿನ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ವಿವಿಧ ಘಟಕಗಳನ್ನು ಅಳವಡಿಸಿಕೊಳ್ಳಲು ಇಂದು ತಾಲ್ಲೂಕು ಪಂಚಾಯತಿ ಸಭಾಂಗಣದಲ್ಲಿ ಲಾಟರಿ ಮುಖಾಂತರ ಪಾರದರ್ಶಕವಾಗಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಘಟಕಗಳಿಗೆ ಬಂದಂತಹ ಅರ್ಜಿಗಳು ಮತ್ತು ಗುರಿಗಳನ್ವಯ ಲಾಟರಿ ಎತ್ತುವ ಮೂಲಕ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಯಿತು. ಈರುಳ್ಳಿ ಶೇಖರಣಾ ಘಟಕದಲ್ಲಿ ಸಾಮಾನ್ಯ ವರ್ಗಕ್ಕೆ 119 ಅರ್ಜಿಗಳು ಬಂದಿದ್ದು, ಈ ಪೈಕಿ ಸರ್ಕಾರದಿಂದ ಒಬ್ಬರನ್ನು ಆಯ್ಕೆ ಮಾಡಲಾಯಿತು. ಪರಿಶಿಷ್ಟ ವರ್ಗಕ್ಕೆ 28 ಅರ್ಜಿಗಳು ಬಂದಿದ್ದು, ಇಬ್ಬರನ್ನು ಆಯ್ಕೆ ಮಾಡಲಾಯಿತು. ಪರಿಶಿಷ್ಟ ಪಂಗಡಕ್ಕೆ 7 ಅರ್ಜಿಗಳು ಬಂದಿದ್ದು, ಒಬ್ಬರನ್ನು ಆಯ್ಕೆ ಮಾಡಲಾಯಿತು. ಫಾರಂ ಗೇಟ್ ಪ್ಯಾಕ್ ಹೌಸ್ ಸಾಮಾನ್ಯ ವರ್ಗದಲ್ಲಿ 66 ಅರ್ಜಿಗಳು ಬಂದಿದ್ದು, ಒಬ್ಬರನ್ನು ಆಯ್ಕೆ ಮಾಡಲಾಯಿತು. ಕೃಷಿ ಹೊಂಡದಲ್ಲಿ ಎಸ್ಸಿ ಜನಾಂಗದಿಂದ 9 ಅರ್ಜಿಗಳು ಬಂದಿದ್ದು, ಒಬ್ಬರನ್ನು ಆಯ್ಕೆ ಮಾಡಲಾಯಿತು. ಪಾಲಿಹೌಸ್ನಲ್ಲಿ ಸಾಮಾನ್ಯ ವರ್ಗದಲ್ಲಿ 16 ಅರ್ಜಿಗಳು ಬಂದಿದ್ದು, ಒಬ್ಬರನ್ನು ಆಯ್ಕೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಹಿರಿಯ ತೋಟಗಾರಿಕಾ ನಿರ್ದೇಶಕಿ ರಜಿನಿ, ತಾಲೂಕು ಪಂಚಾಯಿತಿಯ ಸಹಾಯಕ ನಿರ್ದೇಶಕರಾದ ಕವಿತಾ ಮತ್ತು ವ್ಯವಸ್ಥಾಪಕರಾದ ರವಿ, ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಬಾಲಕೃಷ್ಣ ಮತ್ತು ಎಲ್ಲಾ ಇಲಾಖೆ ಅಧಿಕಾರಿಗಳು, ರೈತರು ಭಾಗವಹಿಸಿದ್ದರು. ಮತ್ತಿರೆಡ್ಡಿ ದೇವಗಾನಹಳ್ಳಿ, ತ್ಯಾಗರಾಜ್ ಅಣಕಲ್, 4ನೇ ತ್ಯಾಗರಾಜು, ಮಲ್ಲಪ್ಪ ಎಸಗಲಹಳ್ಳಿ, ಮಲ್ಲಪ್ಪ ಬಂದಿದ್ದಾರೆ, ಕನಕರೆಡ್ಡಿ ಬಂದಿದ್ದಾರಾ? ನಾರಾಯಣ ಸ್ವಾಮಿ ನಾಗರಾಜ್ ಹೊಸಹಳ್ಳಿ, 6ನೇವರು ನಾರಾಯಣ ಸ್ವಾಮಿ ನಾಗರಾಜ್ ಹೊಸಹಳ್ಳಿ, ಉಪ್ಪಮ್ಮ ಯನಮಲ್ಪಾಡಿ, ಚಿಕ್ರೆ ಕೊತ್ತೊಡ್ಯ, ರೆಡ್ಡಿ ಗಡಿವಾರಹಳ್ಳಿ, ಲಕ್ಷ್ಮಣ್ ರೆಡ್ಡಿ ಗಡಿಗಾರಹಳ್ಳಿ ಬಂದಿದ್ದೀರಾ? ಸರಸ್ವತಮ್ಮ ನಾರಾಯಣಹಳ್ಳಿ, 10ನೇದು ಸುಬ್ಬಮ್ಮ ಏನಿದ್ದಳೆ, ವೆಂಕಶಿವಾರೆಡ್ಡಿ ಎರೆಯಾಗಾರಹಳ್ಳಿ, ಅಮ್ಮ ಎನ್ಕೊತ್ತೂರು, ರಾಜಾರೆಡ್ಡಿ ನಾರಾಯಣಹಳ್ಳಿ, 14ನೇದು ಮಾಸ್ಟರ್ ಇದರಲ್ಲಿ ಜನರಲ್ ಆನಿಯನ್ ಸ್ಟೋರೇಜ್ ಇದರಲ್ಲಿ 15ನೇದು ಸೌಭಾಗ್ಯಮ್ಮ ಚಿಕ್ಕ ಕರ್ಕಮಾಕ್ಲಹಳ್ಳಿ, 15 ಆಗಿದೆ. ಮೊದಲನೇವ್ರಿಗಿದೆ ಅವಕಾಶ, ಅವ್ರು ಮಾಡ್ಕೋಬೇಕು, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಸೀನಿಯಾರಿಟಿ ಹೋಗುತ್ತೆ, ಎಕ್ಸ್ಟ್ರಾ ಬಂದ್ರೆ ಮಾಡ್ಕೊಡ್ತೀವಿ. ಮೊದಲನೇದು 2 ಟಾರ್ಗೆಟ್ ಇದು. ಮೊದಲನೇದು ರತ್ನಮ್ಮ ಹೊಸವಟಿಯ ಬಂದಿದ್ದೀರಾ? ರತ್ನಮ್ಮ ಹೊಸವಟಿಯ ಮೊದಲನೇದು. ಫಸ್ಟ್ನೇದು ಎರಡನೇದು ಸುಧಾಕರ್ ಸೀತಾರಾಂಪುರ, ಮೂರನೇದು ಚೌಡಮ್ಮ ಮಸಿಲಹಳ್ಳಿ, 4ನೇದು ವೆಂಕಟೇಶಪ್ಪ ಸೀತಾರಾಂಪುರ, ನರಸಿಂಹಯ್ಯ ನಾರ್ಮಾಕ್ಲಹಳ್ಳಿ, 6ನೇದು ಕೃಷ್ಣಪ್ಪ ಮ್ಯಾಕಲ ಸೊಂಡೇನಹಳ್ಳಿ, 'ಕೃಷ್ಣಪ್ಪ ಬಜ್ಗಾನಹಳ್ಳಿ, 'ಕೊರ್ಲಹಳ್ಳಿ, ಲಘುಮಮ್ಮ ಹೊಸಹುಡ್ಯ, 'ಚನ್ನರಾಯಪ್ಪ ಚೊಕ್ಕರೆಡ್ಡಹಳ್ಳಿ. ಮೊದಲನೇ 2 ಇಬ್ಬರಿಗೆ ಅವಕಾಶ ಇದೆ, ಎಕ್ಸ್ಟ್ರಾ ಬಂದ್ರೆ ಮಾಡ್ಕೊಡ್ತೀವಿ. ಚೆನ್ನಮ್ಮ ಹುಸೇನ್ಪುರ, ಪೆದ್ದ ನರಸಿಂಹಪ್ಪ ಕುರುಮಾರ್ಲಹಳ್ಳಿ, ನಿಮ್ಕಾಯಿಲಹಳ್ಳಿ, ಗುಟ್ಟಹಳ್ಳಿ, ಬಾಗಲನಾಯಕ ಅನಕಲ್. ಇವತ್ತು ತಾಲೂಕು ಪಂಚಾಯತಿ ಒಂದು ಸಭಾಂಗಣದಲ್ಲಿ ತೋಟಗಾರಿಕಾ ಇಲಾಖೆಗೆ ಏಪ್ರಿಲ್ 1ನೇ ತಾರೀಕಿಂದ ಇಲ್ಲಿಯವರೆಗೂ ಏನೋ ಒಂದು ವಿವಿಧ ಯೋಜನೆಗಳಡಿ ಅರ್ಜಿಗಳು ಬಂದಿದ್ದಾವೆ. ಅದಕ್ಕೆ ನಾವು ಇವತ್ತು ಲಾಟ್ರಿ ಪ್ರಕ್ರಿಯೆಯನ್ನು ಮಾಡಿದ್ವಿ. ಅದರಲ್ಲಿ ಈರುಳ್ಳಿ ಶೇಖರಣಾ ಘಟಕ ಮತ್ತು ಪ್ಯಾಕ್ ಹೌಸ್, ಫಾರ್ಮ್ ಗೇಟ್ ಪ್ಯಾಕ್ ಹೌಸ್ ಅಂತೀವಿ, ಹಾಗೂ ಫಾರ್ಮ್ ಪಾಂಡ್
ಪಾಲಿ ಹೌಸ್, ಈ 4 ಘಟಕಗಳಿಗೆ SC ST ಜನರಲ್ ವರ್ಗಗಳ ಒಂದು ರೈತರಿಗೆ ಲಾಟ್ರಿ ವ್ಯವಸ್ಥೆಯನ್ನು ಏರ್ಪಡಿಸಿ ಮತ್ತು ಲಾಟ್ರಿ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ದೀವಿ. ಇದರಲ್ಲಿ 279 ಒಟ್ಟು ಅರ್ಜಿಗಳು ಬಂದಿದ್ವು. 279ರಲ್ಲಿ ನಾವು ಒಂದು 15 ಜನರನ್ನು ಆಯ್ಕೆ ಮಾಡಿದ್ದೀವಿ ಈಗ ಸದ್ಯಕ್ಕೆ. ಮುಂದಕ್ಕೆ ಏನಾದರೂ ಹೆಚ್ಚಿನ ನಮಗೆ ಗುರಿಗಳೇನಾದರೂ ಬಂದರೆ ಬೇರೆ ಬೇರೆ ಫಲಾನುಭವಿಗಳಿಗೂ ಅವಕಾಶ ಮಾಡಿಕೊಡ್ತೀವಿ. ಅದೇ ರೀತಿ ಇದೇ ಕಾರ್ಯಕ್ರಮದಲ್ಲಿ ಈಗ ಮಾವಿಗೆ ಪರ್ಯಾಯವಾಗಿ ಏನೇನು ಬೆಳೆಗಳು ಬೆಳಿಬೇಕು ಅಂತ ಅಂದ್ಬಿಟ್ಟು ಒಂದು PPT ಹಾಕ್ಬಿಟ್ಟು ಅದ್ರ ಬಗ್ಗೆ ನಾವು ರೈತರಿಗೆ ತಿಳಿಸ್ಕೊಟ್ಟಿದ್ದೇವೆ. ಇನ್ಶೂರೆನ್ಸ್ 31ನೇ ತಾರೀಕು ಲಾಸ್ಟ್ ಆಗ್ತಿದೆ. ಈಗಾಗಲೇ ನಾವು ಎಷ್ಟೋ ಒಂದು ರೈತರಿಗೆ ಗೊತ್ತಾಗೋ ರೀತಿಯಲ್ಲಿ ಒಂದು ಪ್ರಚಾರ ಕಾರ್ಯಕ್ರಮಗಳನ್ನು ಇನ್ಶೂರೆನ್ಸ್ ಅಂದರೆ WBCS ಅಂತೀವಿ, ಬೆಳೆ ವಿಮೆ ಯೋಜನೆ, ಮಾವು, ದಾಳಿಂಬೆ ಮತ್ತು ದ್ರಾಕ್ಷಿಗೆ ಇದಕ್ಕೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ನಾವು ಒಂದು ಪ್ರಚಾರ ಕೈಗೊಂಡಿದ್ದೀವಿ. ಮತ್ತು ರೈತರನ್ನ ಕರೆಸಿ ಒಂದು ಮೀಟಿಂಗ್ಗಳನ್ನು ಮಾಡಿದ್ದೀವಿ. ಮತ್ತು ಒಂದು ಹೋಬಳಿ ಗ್ರೂಪ್ಸಲ್ಲಿ ಒಂದು ಅದ್ರ ಬಗ್ಗೆ ಪ್ರಚಾರ ಮಾಡಿದ್ದೀವಿ. ಅದೇ ರೀತಿ ಇಲ್ಲೂ ಸಹ ಇನ್ಶೂರೆನ್ಸ್ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದೀವಿ. ಜನರಲ್ಗೆ ಒಂದೇ ಟಾರ್ಗೆಟ್ ಇರೋದು, ಆದರೆ 10 ಎತ್ತಿದ್ದೀವಿ. ಅದೇ ಥರ SCಗೆ ಅದಿರೋದು 2 ಟಾರ್ಗೆಟು, ಅದರಲ್ಲೂ 10 ಎತ್ತಿದ್ದೀವಿ. STಗೆ ಇರೋದು ಒಂದೇ ಟಾರ್ಗೆಟು, ಅದು 7 ಬಂದಿತ್ತು, 7 ಎತ್ತಿದ್ದೀವಿ. ಹಾಗೆ ಫಾರ್ಮ್ ಗೇಟ್ ಪ್ಯಾಕ್ ಹೌಸ್ಗೆ ಇರೋದು ಒಂದೇ ಟಾರ್ಗೆಟು, ಅದರಲ್ಲಿ 10 ಎತ್ತಿದ್ದೀವಿ. SC STಗೆ ಟಾರ್ಗೆಟ್ ಇಲ್ಲ. ಆಮೇಲೆ ಫಾರ್ಮ್ ಪಾಂಡ್ ಕೃಷಿ ಹೊಂಡಗೆ ಜನರಲ್ಗೆ ಟಾರ್ಗೆಟ್ ಇಲ್ಲ. SCಗೆ ಇರೋದು 1 ಟಾರ್ಗೆಟು, ಅದರಲ್ಲಿ 9 ಎತ್ತಿದ್ದೀವಿ. STಗೆ ಇರೋದು 2 ಟಾರ್ಗೆಟ್, ಬಂದಿರೋದು ಒಂದೇ ಅಪ್ಲಿಕೇಶನ್, ಅದಕ್ಕೆ ಅದನ್ನ ಲಾಟ್ರಿ ಮಾಡಿಲ್ಲ, ಯಾಕಂದ್ರೆ ಬಂದಿರೋದು ಒಂದೇ ಅಪ್ಲಿಕೇಶನ್ ಆದ್ರಿಂದ. ಹಂಗೆ ಪಾಲಿ ಹೌಸ್ಗೆ ಇರೋದು 25 ಗುಂಟೆ, 16 ಅಪ್ಲಿಕೇಶನ್ ಬಂದಿರೋದು, ಅದರಲ್ಲಿ 8 ಜನ ಎತ್ತಿದ್ದೀವಿ. ಇನ್ನು SCಗೆ ಇರೋದು ಒಂದು 15 ಗುಂಟೆ ಇದೆ, ಅದು ಬಂದಿರೋದೇ 1 ಟಾರ್ಗೆಟ್, ಅವ್ರಿಗೆ ಕೊಡ್ತೀವಿ. STಗೆ ಟಾರ್ಗೆಟ್ ಇಲ್ಲ ಅಂತ ಅದಕ್ಕೆ ಲಾಟ್ರಿ ಮಾಡಿ.